ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು, ಎಲ್ರಿಗೂ ಗೊತ್ತಿರಂಗೆ ನಾಳೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಒಂದು ಹೈ ವೋಲ್ಟೇಜ್ ಪಂದ್ಯ ಗುರು. ಚಾಂಪಿಯನ್ಸ್ ಟ್ರೋಫಿ ಫೈನಲು. ಯಾರು ಗೆಲ್ತಾರೆ ಅವ್ರಿಗೆ ಚಾಂಪಿಯನ್ಸ್ ಟ್ರೋಫಿ ಒಂದು ಕಪ್ಪು ಸಿಗತ್ತೆ. ಫುಲ್ಲು ಮುಡಿಗಿಸ್ಕೊಂಡ್ಬಿಟ್ಟು ಆರಾಮಾಗಿ ಅವ್ರವ್ರ ಹೋಮ್ ಟೌನ್ಗೆ ಹೋಗ್ಬೋದು. ಗುರು, ಸಕ್ಕತ್ತಾಗಿರುತ್ತೆ ಮ್ಯಾಚು. ಹೆಂಗಂತಂದರೆ ಫುಲ್ಲು ಏರಿಳಿತ ಇರುತ್ತೋ ಗೊತ್ತಿಲ್ಲ, ಬಟ್ ಅಂದರೆ ನರ್ವಸ್ನೆಸ್ ಇವಾಗಲೇ ಸ್ಟಾರ್ಟ್ ಆಗಿದೆ ಗುರು. ಆ್ಯಕ್ಚುಲಿ ಏನಪ್ಪ ಅಂದರೆ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ಪ್ರಿವ್ಯೂ ಮಾಡ್ತಿಲ್ಲ ಗುರು. ಪ್ರಿವ್ಯೂ ಏನಕ್ಕಂದರೆ ನಾವು ಹೋದ ಒಂದು ಲೈವಲ್ಲೇ ಪ್ರಿವ್ಯೂ ಎಲ್ಲ ಮುಗಿಸಿದ್ದೀವಿ. 1-1 ಎಲ್ಲ ಮಾತಾಡಿದ್ವಿ. ಅಂದರೆ 1-1 ಹೆಂಗಿರುತ್ತೆ, ಏನು ಇಂಡಿಯಾ ನ್ಯೂಜಿಲೆಂಡು ಆ ಕಡೆ ಈ ಕಡೆ ನೋಡೋದಾದರೆ ಬಲ ಏನಿದೆ ಅಂತ ಅದೆಲ್ಲ ಮಾತಾಡಿದ್ದೀವಿ ಗುರು. ಆ್ಯಂಡ್ ನಮಗೆ 10% ಎಕ್ಸ್ಟ್ರಾ ಸ್ವಲ್ಪ ಬಲ ಇದೆ, ಯಾರಪ್ಪ ಅವರು ಅಂತ ಅದೆಲ್ಲ ಮಾತಾಡಿದ್ದೀವಿ ಪ್ರಿವ್ಯೂವಲ್ಲಿ. ಸೊ ಯಾರು ನೋಡಿಲ್ಲ ಅವರು ನೋಡಿ, ಯಾಕಂದರೆ ಚಾಪ್ಟರ್ಸ್ ಕೂಡ ಹಾಕಿದ್ದೀನಿ ಅದರಲ್ಲಿ. ಸೊ ಆರಾಮಾಗಿ ನೋಡ್ಬೋದು, ಅದರಲ್ಲಿ ತೊಂದರೆ ಏನಿಲ್ಲ. ಆ್ಯಂಡ್ ಈ ಕಡೆ ಇವತ್ತು ಆಬ್ವಿಯಸ್ಲಿ ಇವಾಗ ನಾನು ಮಾಡ್ತಿರೋ ವಿಡಿಯೋ ಏನಕ್ಕಂತಂದರೆ ಸ್ವಲ್ಪ ಕೂಲಾಗಿರಲಿ ಅಂತ, ಸ್ವಲ್ಪ ಕಾಮ್ನೆಸ್ ಇರಲಿ ಅಂತ ಗುರು. ಯಾಕಂತಂದರೆ ಆಬ್ವಿಯಸ್ಲಿ ಎಲ್ರಿಗೆ ಏನು ಅನ್ಸುತ್ತೆ ಗುರು, ಸಂಡೇ ಗೆದ್ದಿಲ್ಲ, ಈ ಕಡೆ ಇಮೇಜ್ ಈ ಕಡೆ ಅಂದರೆ ಫೋಟೋದಲ್ಲಿ ಈ ಕಡೆ ನಿಂತರೆ ಗೆಲ್ಲಲ್ಲ, ಟಾಸು ಹೇಳಬೇಕಾದ್ರೆ ಈ ಕಡೆ ಬಂದು ನಿಂತರೆ ಗೆಲ್ಲಲ್ಲ, ಬಲಗಡೆ ನಿಲ್ಬೇಕು, ಎಡಗಡೆ ನಿಲ್ಬೇಕು, ಹಂಗೆ ಹಿಂಗೆ ತುಂಬ ಇದ್ದಾವೆ ಗುರು. ಏನು ಅಂಪೈರು ಕೆಟಲ್ಬರ್ಗೆಲ್ಲ ಅಂಪೈರು ಸ್ವಲ್ಪ ಅಡ್ವಾಂಟೇಜ್ ಹಂಗೆ ಹಿಂಗೆ ಸ್ವಲ್ಪ ಜಾಸ್ತಿನೇ ಇದ್ದಾವೆ. ಸೊ ಸಂಡೇ ಒಂದು ಗೆದ್ದಿಲ್ಲ ಅನ್ನೋದು ಅದಂತೂ ನೆಕ್ಸ್ಟ್ ದೊಡ್ಡದಾಗೆ ಇದೆ ಅದು ತಲೆಯಲ್ಲಿ. ಸೊ ಆ ಥರ ಒಂದು ಜಾಸ್ತಿ ವಿಚಾರ ಮಾಡೋದು ಬೇಡ, ನೆಗೆಟಿವ್ ಜಾಸ್ತಿ ವಿಚಾರ ಮಾಡೋದು ಬೇಡ. ಅದು ಏನಪ್ಪ ಕಡಾಹು ಆಜುಬೈ ಒಯ್ಯಿ ಅಂತ ಏನೋ ಸಾಂಗ್ ಇದೆ ಅಲ್ಲ, ಸೊ ಆ ಥರ ಎಲ್ಲ ತಲೆಯಲ್ಲಿ ಹಾಕೊಳ್ಳೋದು ಬೇಡ ಗುರು. ನಾಳೆ ಮಾತ್ರ ಸಕ್ಕತ್ತಾಗಿ ಒಂಥರ ಏನು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗು ಬೌಲಿಂಗು ಫೀಲ್ಡಿಂಗು ಎಲ್ಲ ಮಾಡಲಿ ನಮ್ಮ ಇಂಡಿಯಾ ತಂಡ. ಆ್ಯಂಡ್ ಏನಪ್ಪ ಅಂದರೆ ರೋಕೋ ಮತ್ತು ಜಡೇಜಾ 3 ಜನ ಇದ್ದಾರೆಲ್ಲ ಒಟ್ಟಿಗೆ ಮತ್ತೆ ಆಡ್ತಾರೋ ಇಲ್ಲ ಯಾವುದೇ ICC ಟೂರ್ನಮೆಂಟಲ್ಲಿ ಅಂತ ನಂಗಂತೂ ಗೊತ್ತಿಲ್ಲ. ಅಂದರೆ ಲೈಕ್ ಮುಂದೆ ಗೊತ್ತಿಲ್ವಲ್ಲ ಏನಾಗುತ್ತೆ ಅಂತ. ಸೊ ಈ ಸರಿ ಮಾತ್ರ ಸಕ್ಕತ್ತಾಗಿ ಆಡಲಿ ಗುರು. ಅಂದರೆ ಮಾರ್ಚ್ 9 ಒಂಥರ ಇತಿಹಾಸ ಸೃಷ್ಟಿಸಬೇಕು. ಅಂದರೆ ಡ್ಯಾನ್ಸ್ ಎಲ್ಲ ಇದೆ ಅಲ್ಲ ಗುರು, ಚಾಂಪಿಯನ್ಸ್ ಟ್ರೋಫಿ ಗೆದ್ದಾಗ ಹೆಂಗೆ ಡ್ಯಾನ್ಸ್ ಮಾಡಿದ್ರಲ್ಲ 2013 ಸೊ ಅದೇ ಥರನೂ ಡ್ಯಾನ್ಸ್ ಮಾಡಲಿ, ಹಂಗೆ ಹಿಂಗೆ ಒಂಥರ ಮಜಾ ಇರಲಿ. ರೋಕ್ ಅವ್ರು ಹೆಂಗೆ ಫುಲ್ ಇಬ್ಬರು ಹಗ್ಗು ಮಾಡಿದ್ರಲ್ಲ T20 ವರ್ಲ್ಡ್ ಕಪ್ ಗೆದ್ದಾಗ, ಸೊ ಆ ಥರನೇ ಒಂದು ಮೂಮೆಂಟ್ ಕ್ರಿಯೇಟ್ ಆಗಲಿ ಅಂತ. ಬಟ್ ಸ್ವಲ್ಪ ಮೋಟಿವೇಟ್ ಆಗಿರಪ್ಪ, ನೆಗೆಟಿವ್ ಯಾರು ವಿಚಾರ ಮಾಡಬೇಡಿ ಪ್ಲೀಸ್. ನಮ್ಮ ವಿಡಿಯೋ ನೋಡೋರಿಗಂತೂ ಪಕ್ಕ ನೆಗೆಟಿವ್ ವಿಚಾರ ಮಾಡೋಂಗೆ ಇಲ್ಲ, ಚಾನ್ಸೇ ಇಲ್ಲ. ಸೊ ಫುಲ್ ಮೋಟಿವೇಟ್ ಆಗಿರಿ ಅಂತ ಅದಕ್ಕೆ. ಸೊ ನಮ್ಮ ಕಡೆಯಿಂದ EIK ತಂಡದಿಂದ 2000 ಜನ ಇರುವ EIK ತಂಡದಿಂದ ಎಲ್ರಿಗೂ ಅಂದರೆ ಯಾವುದು ಟೀಮ್ ಇಂಡಿಯಾಗೆ ಆಲ್ ದ ಬೆಸ್ಟ್ ಹೇಳೋಣ ಗುರು, ಸಖತ್ತಾಗಾಡಲಿ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಎಲ್ಲರೂ ಆಲ್ ದ ಬೆಸ್ಟ್ ಹೇಳ್ರಪ್ಪ. ಯಾರ್ಯಾರು ವೀಡಿಯೋ ನೋಡಿರ್ತಾರೋ ಫುಲ್ ಅವ್ರಿಗೆಲ್ಲ ಧನ್ಯವಾದಗಳು. ಸೊ ಅವ್ರು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಆಲ್ ದ ಬೆಸ್ಟ್ ಅಂತ ಹೇಳಿ ಇಂಡಿಯಾ ಟೀಮ್ಗೆ. ನನ್ನ 100% ವಿಶ್ವಾಸ ಇದೆ. ನಮ್ಮ ಟೀಮ್ ಒಳ್ಳೆ ಇದ್ದಲ್ಲಿ ಗೆದ್ಕೊಂಡು ಬರ್ತಾರೆ ಅಂತ, ಲೀಡಲ್ಲಿ ಗೆದ್ಕೊಂಡು ಬರ್ತಾರೆ ಅಂತ ವಿಶ್ವಾಸ ಆಗಿದೆ ಗುರು. ನೆಕ್ಸ್ಟ್ ಟಾಪಿಕ್ ಇಲ್ಲೇ ಕವರ್ ಮಾಡೋಣ ಅಂತ. RCB ಮ್ಯಾಚು ಒಂದು ಇವತ್ತಿತ್ತು. RCB ವರ್ಸಸ್ UP ಮ್ಯಾಚ್ ಇತ್ತು ಗುರು. ಸೊ ಈ ಪಂದ್ಯದಲ್ಲಿ RCB ಸೋತ್ರೆ ಮನೆಗೆ ಅನ್ನೋ ಥರ ಇತ್ತು. ಏನಪ್ಪ ನಮ್ಮ RCB ಅವರು ಸಖತ್ತಾಗಿ ಆಡ್ತಾರೆ ಇವತ್ತಾದರೂ ಸ್ವಲ್ಪ, ಯಾಕಂದರೆ ಬೆಂಗಳೂರಲ್ಲಿ ಕಂಟಿನ್ಯೂಸ್ ಆಗಿ 4 ಸೋತ್ರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಹೋಮ್ ಗ್ರೌಂಡಲ್ಲಿ ಹಂಗೆ ಆಗತ್ತಪ್ಪ ಅಂತ ಅಂದ್ಕೊಂಡ್ರೆ ಇಲ್ಲಿ ಏಕನಾ ಸ್ಟೇಡಿಯಂ ಅಂದರೆ ಇದು ಯಾವುದು UP ವಿರುದ್ಧ ಗುರು. ಈ ಮ್ಯಾಚಲ್ಲೂ ಸೋಲ್ಬೇಕಾ ಯಪ್ಪ ದೇವ್ರ, ಅದು ಸೋತಿರೋ ರೀತಿ ಸ್ವಲ್ಪ ಕಷ್ಟ ಆಯಿತು ಗುರು. ಅರಗಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಅನ್ನೋ ಥರ ಆಗ್ಬಿಡ್ತು. ಯಾಕಂತಂದರೆ ಏನಪ್ಪ ಒಬ್ಬೊಬ್ಬರೇ ಆಡ್ತಾರಲ್ಲ, ಈ ಒಬ್ಬೊಬ್ಬರೇ ಆಡ್ತಾ ಇರೋ ಟೀಮ್ ಅನ್ನೋ ಥರ ಆಗಿಬಿಟ್ಟಿದೆ ಗುರು. ಒಂದಿನ ಅಲ್ಲ, ಎಲಿಸ್ ಪೆರಿ ಯಾವಾಗಲೂ ಆಡಿದವ್ರೆ, ಸ್ವಲ್ಪ 2 ಮ್ಯಾಚ್ ಆಡಿಲ್ಲ, ಅದು ಬೇರೆ ಮಾತು. ಬಟ್ ಅದು ಬೇರೆ ಮಾತಂದರೆ ಪಾಪ ಅವರು ಎಷ್ಟಂತ ಆಡಬೇಕು ಗುರು ಅಲ್ವಾ. ಈ ಕಡೆ ರಿಚಾ ಘೋಷ್ ಒಂದಿನ ಡುಮ್ ಅಂತ ಆಡ್ತಾರಪ್ಪ. ನಮ್ಮ ಸ್ಮೃತಿ ಮೇಡಮ್ ಅವರಂತೂ ಕ್ಯಾಪ್ಟನ್ ಅಂತೂ ಮರ್ತೋಗ್ಬಿಟ್ಟವ್ರೆ, ಬ್ಯಾಟಿಂಗ್ ಅನ್ನೋ ಥರ ಆಡ್ತವ್ರೆ, ಯಾಕೆ ಗೊತ್ತಿಲ್ಲ. ಬಟ್ ಇರಲಿ ಪರವಾಗಿಲ್ಲ, ಇವರೇ ಅಲ್ವಾ ನಮಗೆ ಟ್ರೋಫಿಗೆ ಕೊಟ್ಟಿರೋರು. ಸೊ ಅಂದರೆ RCB ಕ್ಯಾಬಿನಲ್ಲಿ ಒಂದು ಟ್ರೋಫಿನೇ ಇರಲಿಲ್ಲ ಗುರು. ನಮ್ಮ ವುಮೆನ್ಸ್ ಅವರು ಬಂದುಬಿಟ್ಟು ಒಂದು ಟ್ರೋಫಿ ಗೆದ್ದು ಕೊಟ್ಟಿದ್ದಾರೆ ಅಲ್ವಾ, ಅದಕ್ಕೆ ಸ್ವಲ್ಪ ಖುಷಿ ಇರೋಣ. ಅಂಥದ್ದೇನೋ ಇದಿಲ್ಲ. ಲೈಕ್ ವಿವಂಗ್ ಅವರು ಬರೀ ಹಿಂಗೆ ಆಯಿತು RCB ಹಂಗೆ ಜಾಸ್ತಿ ಆ ಥರ ಎಲ್ಲ ತಲೆ ಕೆಡ್ಸ್ಕೊಬೇಡಿ. ಏನಪ್ಪ ಈ ಮ್ಯಾಚಿಗೆ ಬರೋದಾದ್ರೆ ಗುರು, ಸಮರಿಗೆ ಮರಿ ಏನಿಲ್ಲ, ಸಿಂಪಲು 225 ರನ್ ಹೊಡಿತಾರಪ್ಪ. ಅವ್ರು ಯಾರೋ ಮೇಡಮು ಓಲೋನೋ ಏನೋ ಗೊತ್ತಿಲ್ಲ, ಮೇಡಮು ಬಂದ್ಬಿಟ್ಟು 99 ಹೊಡಿತಾರೆ ಗುರು. ಸೋಫಿ ಡಿವೈನ್ ಹೆಂಗಾಯ್ತಲ್ಲ RCB ಇದ್ದಾಗ, ಅಂದರೆ RCBಯಲ್ಲಿ ಆಡಬೇಕಾದ್ರೆ ಸೋಫಿ ಡಿವೈನ್ ಅವರು 99 ಹೊಡೆದಿದ್ರು, ಈ ಮೇಡಮು 99 ಹೊಡೆದ್ರು ಗುರು. ಸೊ ಅವರು ಮತ್ತು ಕಿರಣ್ ವಗೇರೆ ಅಂತ ಎಲ್ಲ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡಿದ್ರಪ್ಪ. 225 ರನ್ನು ಹೊಡಿತಾರಪ್ಪ. 226 ರನ್ ಟಾರ್ಗೆಟ್ ಗುರು. 226 ರನ್ ಟಾರ್ಗೆಟ್ ಇರಬೇಕಾದ್ರೆ 6 ಓವರ್ಸ್ಗೆ 70 ಇರುತ್ತೆ ನಮ್ಮದು. 2 ವಿಕೆಟ್ ಹೋಗಿರುತ್ತೆ. ಸ್ಮೃತಿ ಮಂದಣ್ಣ ಅವ್ರದ್ದು ಏನೋ ಬರ್ತಿಲ್ಲ. ಈ ಕಡೆ ಎಲಿಸ್ ಪೆರಿನೂ ಸ್ವಲ್ಪ ಚೆನ್ನಾಗಿ ಆಡ್ಕೊಡ್ತಿರ್ತಾರೆ, 28 ರನ್ ಹೊಡೆದ್ರು. ಬಟ್ ಅಂದರೆ ಯಾವಾಗ ಎಲಿಸ್ ಪೆರಿ ಔಟ್ ಆದ್ರಲ್ಲ ಆವಾಗ ಆಲ್ಮೋಸ್ಟ್ ಗುರು ಗಾನ್ಕೇಸ್ ಅನ್ನೋ ಥರನೇ ಇತ್ತು. ಬಟ್ ರಿಚಾ ಘೋಷ್ ಗುರು ಏನು ಬ್ಯಾಟಿಂಗಪ್ಪ ಮೇಡಮ್ ಅವ್ರದ್ದು ಅಂತೀನಿ ನಾನು. ಸಖತ್ ಬ್ಯಾಟಿಂಗ್ ಗುರು. ಇವತ್ತು ಮಾತ್ರ ಅಲ್ಟಿಮೇಟ್ ಬ್ಯಾಟಿಂಗ್ ಮಾಡಿದ್ದಾರೆ. ಯಾಕಂದರೆ ಅವ್ರಿಗೆ ಒಂಥರ ಸಪೋರ್ಟ್ ಇರಲಿಲ್ಲ, ಅದು ಬಿಟ್ಟರೆ ಎಲ್ಲೂ ಹೆಂಗೆಲ್ಲ 6 ಹೊಡಿತಾ ಇದ್ರಪ್ಪ ಮೇಡಮು. ಸೂಪರಾಗಿ ಆಡಿದ್ದಾರೆ. ಬಟ್ ಅಲೋನ್ ವಾರಿಯರ್ ಅನ್ನೋ ಥರ ಅವ್ರಿಗೆ ಸಪೋರ್ಟ್ ಯಾರೂ ಇರಲಿಲ್ಲ. ಕೊನೆಯಲ್ಲಿ ಸ್ನೇಹ ರಾಣಾ ಮೇಡಮ್ ಒಂಚೂರು ಸಖತ್ತಾಗಿ ಆಡಿದ್ರು. ರಾಣಾ ಮೇಡಮ್ ಒಂಚೂರು ಏನೋ ಗುರು ಏನೋ ಆ ಕಡೆ ಗೆಲ್ತಾರೇನಪ್ಪ ಅನ್ನೋ ಥರ ಆಗಿತ್ತು ಗುರು. ಯಾಕಂದರೆ ಲಾಸ್ಟ್ ಒಂದು 7 ಬಾಲ್ಗೆ 15 ರನ್ ಏನೋ ಬೇಕಾಗಿತ್ತು. ಆ ಬಾಲಲ್ಲಿ ಲಾಸ್ಟ್ ಬಾಲು ಅಂದರೆ 18.5 ಆಗಿರುತ್ತೆ, 19th ಲಾಸ್ಟ್ ಬಾಲಲ್ಲಿ ಔಟ್ ಆಗಿಬಿಡ್ತಾರೆ ನಮ್ಮ ಇವರು ಸ್ನೇಹ ರಾಣಾ ಅವರು. ಅಲ್ಲಿಗೆ ಎಲ್ಲ ಕ್ಲೋಸ್ ಆಗಿಬಿಡ್ತು, ಏನು ತೊಂದರೆ ಇಲ್ಲ ಅನ್ನೋ ಥರ.
ಒಟ್ಟಿನಲ್ಲಿ ಏನಪ್ಪ ನಮ್ಮವ್ರು ಈ ಸರಿ RCB ಅವರು ಸ್ವಲ್ಪ ಎಲಿಮಿನೇಟ್ ಆಗಿದ್ರು. ಬೇಜಾರು ಏನಪ್ಪ ಅಂತಂದರೆ ಫಸ್ಟು 2 ಮ್ಯಾಚು ಸಖತ್ತಾಗಿ ಆಡಿದ್ರು. ಇದೇ ಬ್ಯಾಟಿಂಗು ಇದೇ ಬೌಲಿಂಗು ಸಖತ್ತಾಗಿ ಆಡಿಸ್ತಾ ಇತ್ತು. ಒಂಥರ ಇರಲಿ ಬಿಡುಗರು 5 ಜನ ನಮ್ಮ ಪ್ಲೇಯರ್ಸೇ ಇಲ್ಲ ಆದ್ರೂ ಈ ಥರ ಆಡ್ತವ್ರೆ ಅಂತ ಫುಲ್ ಖುಷಿಯಾಗಿದ್ವಿ. ಬಟ್ ಕಂಟಿನ್ಯೂಸ್ ಆಗಿ 4 ಸೋತ್ರಲ್ಲ, ಅದರಲ್ಲಿ ಸ್ಪೆಷಲಿ 2 ಮ್ಯಾಚು ಫುಲ್ ಬಾಯಿಗೆ ಬರ್ಸಿ ಸೋತ್ರು ಗುರು. ಅಂದರೆ ಕೈಯಲ್ಲಿರೋ ಮ್ಯಾಚನ್ನು ಕಳ್ಕೊಂಡ್ಬಿಟ್ರು ಅಂತ, ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಥರ ಆಯಿತು. ಅದು ಬೇಜಾರು. ಇವ್ರ ಜೊತೆ ಯಾರೋ ಇದೇ UP ವಿರುದ್ಧನೇ ಗುರು, ಅದು ಈಸಿಯಾಗಿ ಗೆಲ್ಲುವಂಥ ಮ್ಯಾಚು. ಸೊ ಅದಂತೂ ಸೂಪರ್ ಓವರ್ಗೆ ಮಾಡಿಸ್ಬಿಟ್ಟು ಏನೇನೋ ಆಗೋಯ್ತು, ಏನೋ ಕತೆ ಆಗ್ಬಿಡ್ತು. ಅವ್ರು ಗೆದ್ರು. ಎಕ್ಕೆಲ್ ಸ್ಟೋನ್ ಯಾರು ಮೇಡಮ್, ಆ ಮೇಡಮ್ ಎಲ್ಲ ಸೈಕಾಗಿ ಬ್ಯಾಟಿಂಗ್ ಎಲ್ಲ ಮಾಡಿದ್ರು. ಸೊ ಆ ಥರ ಆಗಬಾರ್ದಾಗಿತ್ತು. ಎಸ್ ಇರಲಿ ಪರವಾಗಿಲ್ಲ. ಸೊ RCB ವಿಮೆನ್ಸ್ ಅವರು ಇವಾಗ ಎಲಿಮಿನೇಟ್ ಆಗಿದ್ದಾರೆ ಗುರು WPL ಇಂದ. ನೋಡೋಣ ನೆಕ್ಸ್ಟ್ ಇಯರ್ ಏನು ಕತೆ ಏನು ಮಾಡ್ತಾರೆ ಅಂತ. ಸೊ ಇದಾಗಿತ್ತು ಗುರು ಇವತ್ತಿನ ವಿಡಿಯೋ. ಈ ಕಡೆ ನಮ್ಮ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡು. ಸೊ ಆಲ್ರೆಡಿ ಹೇಳ್ದಂಗೆ ಆಲ್ ದ ಬೆಸ್ಟ್ ಹೇಳಿದ್ದೀನಿ. ಸೊ ನೀವು ಆಲ್ ದ ಬೆಸ್ಟ್ ಹೇಳಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡ್ರಪ್ಪ, ಯಾಕಂದರೆ ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.